ಮಧ್ಯಾಹ್ನವಾಗುತ್ತಿರುವಾಗ ಪ್ರಸಾದ್ ರಮೇಶರು ಮನೆಗೆ ಬರುತ್ತಾರೆ. ಆಗ ಅವರಿಗೆ ಮನೆಯ ಆವರಣದಲ್ಲಿರುವ ಕಟ್ಟೆಯ ಮೇಲೆ ನೇತಾಡುತ್ತಿರುವ ಒಂದು ಹೊಸ ಸ್ವೆಟರ್ ಕಾಣಿಸುತ್ತೆ. ಸಂಭ್ರಮ ಪಡುತ್ತಾ ತಂದೆ ಮಗ ಇಬ್ಬರು ಆ ಸ್ವೆಟರ್ ಹತ್ರ ಬರ್ತಾರೆ. ಮಗು ರಮೇಶು, ನೋಡ್ತಾ ಇದ್ರೆ ಇದು ಹೊಸ ಸ್ವೆಟರ್ ಆಗಿದೆ ಅಲ್ಲ? ಹೌದಪ್ಪ, ಮೇಲಾಗಿ ಇದು ಬಹಳ ಬೆಲೆ ಬಾಳೋದ ಹಾಗೆ ಕೂಡ ಇದೆ. ಚಳಿಗೆ ನಾನು ಪಡ್ತಾ ಇರೋ ಕಷ್ಟ ನೋಡಲಾರ್ದೆ ನಿಮ್ಮಮ್ಮ ಶಾರದಾ ಕೊಂಡಿರ್ತಾಳೆ ನನಗಾಗಿ. ಇಲ್ಲಪ್ಪ, ಅಮ್ಮನ ಬಗ್ಗೆ ತಿಳಿದು ಕೂಡ ಹಾಗೆ ಹೇಗೆ ಅಂದ್ಕೋತೀಯ ಹೇಳು? ಹೌದು ಕಣೋ ಮಗನೇ, ಈ ಮಧ್ಯ ಚಳಿ ವಿಪರೀತವಾಗಿರುತ್ತೆ ಶಾರದಾ. ಹಳೆ ಸ್ವೆಟರ್ ಹಾಕೊಂಡ್ರೆ ಚಳಿ ಕಡಿಮೆ ಆಗ್ತಾ ಇಲ್ಲ. ಹೊಸ ಸ್ವೆಟರ್ ಕೊಂಡ್ಕೋತೀನಿ, ದುಡ್ಡು ಕೊಡು ಅಂದ್ರೆ ಕೊಟ್ಟಿಲ್ಲ. ಮೇಲಾಗಿ 4 ಚೀಮಾರಿ ಹಾಕಿದ್ಲು, ಅದನ್ನ ನೀನು ಮರ್ತೋಗಿಲ್ಲ. ಅಂದ್ರೆ ನನಗಾಗಿ ಅನಾಮಿಕನೇ ಈ ಹೊಸ ಸ್ವೆಟರ್ ಕೊಂಡಿದ್ದಾಳೆ ಅನ್ಕೋತಿದ್ದೀನಿ. ಇಲ್ಲ ಮಗನೇ, ಶಾರದಳು ಇಲ್ಲ ಅಂದ್ರೆ ಅನಾಮಿಕ ಕನಿಷ್ಠ ಬೇಳೆ ಅಲ್ಲ, ಕರ್ಬೇವಿನ ಸೊಪ್ಪು ಕೂಡ ಕೊಂಡ್ಕೊಳ್ಳೋದಿಲ್ಲ. ಅಂಥದ್ದು ಇಷ್ಟು ಬೆಲೆ ಬಾಳುವ ಸ್ವೆಟರ್ ಕೊಂಡಿದ್ದಾಳೆ ಅಂದ್ರೆ ನಾನ್ ನಂಬಲ್ಲ. ಅಂದ್ರೆ ಯಾರತ್ತೋ ಅಪ್ಪ ಇದು ಇಲ್ಲಿ ತಗಲಿಸಿರ್ತಾರೆ. ನಾವು ಊರೊಳಗೆ ಹೋಗಿ ಕೇಳೋಣ ಬನ್ನಿ. ಅತ್ತೆ ಸೊಸೆಯರು ಬರೋಕು ಮುಂಚೆ ಇದನ್ನು ಯಾರದ್ದೋ ಅವ್ರಿಗೆ ಕೊಟ್ಬಿಟ್ರೆ ಗಲಾಟೆ ಇರಲ್ಲ ಎಂದು ಹೇಳಿ ತಂದೆ ಮಗ ಇಬ್ಬರು ಅಲ್ಲಿಂದ ಊರೊಳಗೆ ಹೋಗುತ್ತಾರೆ. ಇಷ್ಟರಲ್ಲಿ ಅತ್ತೆ ಸೊಸೆಯರು ಶಾರದಾ ಅನಾಮಿಕ ಮನೆಗೆ ಬರುತ್ತಾರೆ. ಆಗ ಅವರಿಗೆ ಮನೆಯ ಆವರಣದಲ್ಲಿರುವ ದಂಡೆಯ ಮೇಲೆ ನೇತಾಡ್ತಾ ಇರುವ ಹೊಸ ಸ್ವೆಟರ್ ಕಾಣಿಸುತ್ತದೆ. ಅತ್ತೆ ಸೊಸೆಯರ ಮುಖ ಸಂತೋಷದಿಂದ ತುಂಬಿ ಹೋಗುತ್ತೆ. ಶಾರದಾ ಸಂತೋಷ ಪಡುತ್ತಾ ತನ್ನಲ್ಲಿ ತಾನು, ಸೊಸೆ ಮೇಲಕ್ಕೆ ನನ್ನ ಹತ್ರ ಚಿಕ್ಕ ಪುಟ್ಟದಕ್ಕೂ ಜಗಳ ಆಡ್ತಾಳೆ ಹೊರತು ಒಳಗೊಳಗೆ ಮಾತ್ರ ಎಲ್ಲಿಲ್ಲದ ಪ್ರೇಮ ಇರುತ್ತೆ ನನ್ನ ಮೇಲೆ. ಚಳಿನ ತಡ್ಕೊಳ್ಳಾರ್ದೆ ಕಷ್ಟಪಡ್ತಾ ಇದ್ರಿ, ನನಗಾಗಿ ಹೊಸ ಸ್ವೆಟರ್ ತಗೊಂಡು ಒಗೆದು ಹೊರಗಾಕಿದ್ದಾಳೆ. ಭವಿಷ್ಯ ಇದು ನನಗಾಗಿ ಇರ್ಬೋದು. ಏನೇನಾದ್ರೂ ಸರಿ, ನನ್ನ ಸೊಸೆಗೆ ನಾನಂದ್ರೆ ಎಷ್ಟು ಪ್ರೇಮನೋ, ಅದು ಕೊಡೋ ತನಕ ನಾನು ಮಾತ್ರ ಆ ಸ್ವೆಟರ್ ಅನ್ನ ತಗೊಳ್ಳಲ್ಲ ಎಂದು ಅಂದುಕೊಂಡು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕ ಆನಂದ ಪಡುತ್ತಾ ತನ್ನಲ್ಲಿ ತಾನು, ಅತ್ತೆ ಅನ್ನೋ ದರ್ಪದಲ್ಲಿ ಕೋಪದಿಂದ ನನ್ನ ಮೇಲೆ ಎಷ್ಟು ಬೈದ್ರು, ಎಷ್ಟು ಕೋಪ ತೋರಿಸಿದ್ರು, ನಾನಂದ್ರೆ ಒಳಗೊಳಗೆ ಅಭಿಮಾನ ಇದೆ ನಮ್ಮ ಅತ್ತೆಗೆ. ಚಳಿಗಾಲ ಅಲ್ವಾ ಅತ್ತೆ, ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಈ ಸ್ವೆಟರ್ನ ಒಗೆದು ಹೊರಗೆ ಒಣಗಾಕಿದ್ದಾಳೆ ಅನ್ಸುತ್ತೆ. ಮೊನ್ನೆನೆ ಸೊಸೆ ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ಲು. ಭವಿಷ್ಯ ಈ ಸ್ವೆಟರ್ಗಾಗಿ ಅನ್ಕೋತೀನಿ, ಆದ್ರೂ ಅತ್ತೆ ತಗೊಂಡ್ ಬಂದು ಕೊಟ್ಟಾಗ್ಲೇ ನಾನು ತಗೋತೀನಿ ಎಂದು ಅನಾಮಿಕ ಕೂಡ ಒಳಗಡೆಗೆ ಹೋಗುತ್ತಾಳೆ. ಅತ್ತೆ ಶಾರದಾ ಕಿಚನ್ ನಲ್ಲಿ ಅಡ್ಗೆ ಮಾಡ್ತಾ ಕಾಣಿಸ್ತಾಳೆ. ಆಶ್ಚರ್ಯದಿಂದ ಅನಾಮಿಕ, ಕಿಚನ್ ನಲ್ಲಿ ಬಂದಿದ್ದು ನೀವೇನತ್ತೆ? ನಾನಲ್ವೇ, ನನ್ನ ಅಂತರಾತ್ಮ ಬಂತು. ನನಗ್ ಕೂಡ ಅದೇ ಡೌಟ್ ಆಗಿದೆ ಅತ್ತೆ. ನನ್ನ ಕಣ್ಣನ್ನ ನಾನೇ ನಂಬಲಾರ್ದೆ ಹೋಗ್ತಾ ಇದ್ದೀನಿ. ಯಾವಾಗ್ಲೂ ಒಂದು ಸಲ ಒಲೆ ಮೇಲೆ ಇಟ್ಟ ಅನ್ನದ ಪಾತ್ರೆ ಆಗ್ಲಿ ಬೇಳೆನಾಗ್ಲಿ ನೋಡಿ ಅಂತ ಹೇಳಿದ್ರೆ ನೀವು ಹೆಂಡ ಕುಡ್ದ ಕೋತಿ ಹಾಗೆ ಆಡ್ತೀರಾ, ಇಷ್ಟೆತ್ರ ಎಗರು ಬೀಳ್ತೀರಾ. ಈ ದಿನ ನೀವಾಗಿ ನೀವು ಅಡಿಗೆ ಮನೆಗೆ ಬಂದಿದ್ದೀರಾ ಅಂದ್ರೆ ಬೇಕಾದವರಿಗಾಗಿ ಅವಾಗವಾಗ ಆಲೋಚಿಸ್ಬೇಕು ಸೊಸೆ. ನಮಗೆ ಬೇಕಾದವರಿಗಾಗಿ ನಾವು ಕೆಲವು ಕೆಲಸ ಮಾಡಬೇಕು. ನಮಗಿಷ್ಟವಾದವರು ನಮ್ಮ ಸಂತೋಷಕ್ಕಾಗಿ ನಮಗೆ ತಿಳಿಯದೆ ನಮಗೆ ಒಳ್ಳೇದು ಮಾಡ್ತಾ ಇದ್ರೆ ನಾವು ಕೂಡ ಏನೋ ಒಂದು ರೀತಿಯಿಂದ ಒಳ್ಳೇದು ಮಾಡಬೇಕಲ್ಲ. ಅತ್ತೆ, ನೀವು ಹೇಳಿದ್ರಲ್ಲಿ ನಮ್ಮವರು ಅಂತ ಮಾತನ್ ಬಿಟ್ಟು ನನಗೇನೂ ಅರ್ಥವಾಗ್ಲಿಲ್ಲ. ಆದ್ರೂ ನಾನು ಇದೀನಲ್ಲ ಅತ್ತೆ, ನಾನು ಮಾಡ್ತೀನಿ, ನೀವು ಹೋಗಿ. ನಾನು ಮಾಡ್ತೀನಲ್ಲ ಸೊಸೆ, ನೀನು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೋ. ಫಂಕ್ಷನ್ ಹಾಲಲ್ಲಿ ನಿಂತಿರ್ತೀಯಲ್ಲ, ಕಾಲು ಎಳಿತಾ ಇರುತ್ತೆ, ಹೋಗೇ ಹೋಗು. ನಾನು ನಿನಗಿಷ್ಟವಾದ ಪಕೋಡ ಮಾಡಿ ತರ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ಏನು ಮಾತನಾಡದೆ ಹಾಲ್ಗೆ ಬಂದು ಸೋಫಾದಲ್ಲಿ ಕೂತ್ಕೋತಾಳೆ. ಶಾರದಾ ಅಡುಗೆ ಮನೆಯಲ್ಲಿ ಪಕೋಡ ಮಾಡ್ತಾ ಇರ್ತಾಳೆ. ಸೊಸೆಗೆ ಎಷ್ಟೋ ಇಷ್ಟವಾದ ಈ ಪಕೋಡ ಮಾಡಿಕೊಂಡು ತಗೊಂಡೋಗಿ ಕೊಡ್ತೀನಿ. ಇಷ್ಟರಲ್ಲಿ ಸಾಯಂಕಾಲವಾಗಿ ಹೋಗುತ್ತದೆ. ನಾನು ಚಳಿಗೆ ತಡಿಲಾರ್ದೆ ಹೋಗ್ತೀನಿ ಅಂತ ದುಃಖ ಪಡ್ತಾ ಇರ್ತೀನಿ. ಆಗ ಸೊಸೆ ನನಗೆ ಹೊಸ ಸ್ವೆಟರ್ ತಂದು ಕೊಡ್ತಾಳೆ. ಹೊಸ ಸ್ವೆಟರ್ ಹಾಕೋಬೇಕು ಅನ್ನುವ ನನ್ನ ಆಸೆ ಇಷ್ಟು ದಿನಕ್ಕೆ ಈ ದಿನ ತೀರಿ ಹೋಗುತ್ತೆ ಎಂದು ಎಷ್ಟೋ ಸಂಭ್ರಮ ಪಡುತ್ತಾ ಪಕೋಡವನ್ನು ಒಂದು ಬೌಲ್ನಲ್ಲಿ ಹಾಕಿಕೊಂಡು ಒಂದು ವಾಟರ್ ಗ್ಲಾಸ್ ಹಿಡಿದುಕೊಂಡು ಹಾಲ್ನಲ್ಲಿರುವ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಬಂದು ಅವಳಿಗೆ ಕೊಡ್ತಾಳೆ. ಸೊಸೆ, ನೀನು ಈ ಪಕೋಡ ತಿಂತಾ ಇರೋ, ನಾನು ಈಗಲೇ ಬರ್ತೀನಿ. ಹಾಗೆ ಅತ್ತೆ, ನೀವು ಜಾಗೃತಿಯಾಗಿ ಹೋಗಿ ಬನ್ನಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಗೆ ಹೋಗುತ್ತಾಳೆ. ಅನಾಮಿಕ ಬಿಸಿ ಬಿಸಿಯಾಗಿರುವ ಪಕೋಡವನ್ನು ಇಷ್ಟದಿಂದ ತಿನ್ನುತ್ತಾ, ಆಹಾ, ಏನೇನಾದ್ರೂ ನಮ್ಮ ಅತ್ತೆ ಮಾಡುವ ಪಕೋಡದಲ್ಲಿರುವ ಟೇಸ್ಟು ಯಾವ ಇತರ ಪಕೋಡನಲ್ಲೂ ಇಲ್ಲ. ನಮ್ಮ ಅತ್ತೆ ಹಾಗೆ ಯಾರು ಮಾಡೋಕ್ಕಾಗಲ್ಲ. ಎಲ್ಲ ಚೆನ್ನಾಗಿದೆ ಹೊರತು ಇದ್ದಕ್ಕಿದ್ದ ಹಾಗೆ ನಮ್ಮ ಅತ್ತೆ ನನ್ನ ಮೇಲೆ ಇಷ್ಟು ಪ್ರೇಮನ ಏಕೆ ತೋರಿಸ್ತಾ ಇದ್ದಾಳೆ? ನಿಜಕ್ಕೂ ವಿಷಯ ಏನಾಗಿರುತ್ತೆ ಏನೋ ನನಗೇನೋ ಅರ್ಥವಾಗ್ತಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ.
ಮನೆ ಹೊರಗೆ ಆವರಣದಲ್ಲಿರುವ ದಂಡೆಯ ಮೇಲೆ ಹಾಕಿರುವ ಸ್ವೆಟರ್ ಹತ್ರಕ್ಕೆ ಅತ್ತೆ ಶಾರದಾ ಬರುತ್ತಾಳೆ. ಸಂತೋಷದಿಂದ ಆ ಸ್ವೆಟರ್ ಕಡೆ ನೋಡುತ್ತಾ, ನೋಡೋದಕ್ಕೆ ರಿಚ್ ಆಗಿ ತುಂಬಾ ಚೆನ್ನಾಗಿದೆ ಈ ಸ್ವೆಟರು, ಎಷ್ಟು ರೇಟ್ ಆಯ್ತೋ ಏನೋ, ಆದ್ರೂ ಸೊಸೆ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬಂತು? ಅವಳ ಕೂಲಿ ದುಡ್ಡು ಕೂಡ ನಾನೇ ತಗೋತಾ ಇದ್ದೀನಲ್ಲ, ಇನ್ನು ಸೊಸೆ ಹತ್ರ ದುಡ್ಡು ಹೇಗೆ ಬಂತು? ಸ್ವೆಟರ್ ಅನ್ನು ನೋಡ್ತಾ ಇದ್ರೆ ಮಾತ್ರ ಮೆತ್ತಗಿದೆ, ಚಳಿ ಮಾತ್ರ ಆಗೋ ಹಾಗಿಲ್ಲ, ಬಹಳ ಬೆಲೆ ಬಾಳೋದಾಗಿರುತ್ತೆ. ಸೊಸೆನ ಕೇಳ್ಬೇಕಾ ಬೇಡವಾ? ಆದ್ರೂ ಸೊಸೆ ತಗೊಂಡ್ ಬಂದು ನನಗೆ ಕೊಟ್ಟಾಗ್ಲೇ ಕೇಳ್ತೀನಿ, ಆಗ ಖಚಿತವಾಗಿ ಸೊಸೆ ಹೇಗೆ ತಂದ್ಲೋ ಎಲ್ಲಿಂದ ತಂದ್ಲೋ ಹೇಳ್ತಾಳೆ ಎಂದು ಹೇಳಿ ತನ್ನ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಶಾರದಾ. ಇನ್ನು ಅರಳಿಕಟ್ಟೆ ಹತ್ರ ನಿಂತ್ಕೊಂಡ ಪ್ರಸಾದನಿಗೆ ಮನೆಗೆ ಹೋಗುತ್ತಿರುವ ಶಿವಯ್ಯ ಕಾಣಿಸುತ್ತಾನೆ. ಅರೆ ಶಿವಯ್ಯ, ಇಲ್ಲಿ ಬಾ ಎಂದು ಕರೆಯುತ್ತಲೇ ಶಿವಯ್ಯ ಪ್ರಸಾದ್ ಹತ್ರ ಬರ್ತಾನೆ. ಏನ್ ಸ್ವಾಮಿ ಅವ್ರೇ, ಏನೋ ಬೇಗ ಹೇಳ್ಬಿಡಿ, ಕತ್ಲಾಗ್ತಾ ಇದೆ, ಮೊದಲೇ ಚಳಿ ಹೆಚ್ಚಾಗಿದೆ ಈ ಮಧ್ಯ. ಅದೇ ಕಣೋ ಶಿವಯ್ಯ, ಈ ಚಳಿನ ತಡಿಲಾರ್ದೆ ನೀನು ಈ ಮಧ್ಯ ಹೊಸ ಸ್ವೆಟರ್ ಏನಾದ್ರೂ ಕೊಂಡ್ಕೊಂಡ್ಯಾ? ಇಲ್ಲ ಸ್ವಾಮಿ, ಆದ್ರೂ ಹೊಸ ಸ್ವೆಟರ್ ತಗೊಳ್ಳೋಷ್ಟು ದುಡ್ಡು ಕೂಲಿ ಕೆಲಸ ಮಾಡುವ ನನ್ನ ಹತ್ರ ಎಲ್ಲಿರುತ್ತೆ ಹೇಳಿ? ನಿಮ್ಮ ಹತ್ರ ಹಳೆ ಸ್ವೆಟರ್ ಏನಾದ್ರೂ ಇದ್ರೆ ಕೊಡೆಯ, ಹಾಕೋತೀನಿ. ಒಂದ್ ವೇಳೆ ಹರಿದ ಚಿಂದಿ ಆದ ಸ್ವೆಟರ್ ಆದ್ರೂ ಕೊಡಿ, ನಾನು ಹಾಕೋತೀನಯ್ಯ. ನನಗೆ ಸರಿಯಾಗಿಲ್ಲ, ಇನ್ನು ನಿನಗೆ ಎಲ್ಲಿಂದ ತರ್ತೀನಿ ಹೇಳು? ಸರಿ ಹೊರತು ನೀನು ಹೊಸ ಸ್ವೆಟರ್ ಅಂತ ಏನೋ ಕೊಂಡಿಲ್ವಲ್ಲ? ಇಲ್ಲ ಸ್ವಾಮಿ, ನಾನೇನು ಕೊಂಡಿಲ್ಲ. ಅಂದ್ರೆ ಮನೆಗೆ ಹೋಗಿ ಬೆಚ್ಚಗೆ ಹೊದ್ಕೆ ಹೊತ್ಕೊಂಡು ಮಲ್ಕೋ ಹೋಗು ಎಂದು ಹೇಳುತ್ತಲೇ ಶಿವಯ್ಯ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮತ್ತೆ ನಮ್ಮನೆ ಹತ್ರ ಬಿದ್ದ ಆ ಹೊಸ ಸ್ವೆಟರು ಯಾರದಾಗಿರುತ್ತೆ, ಎಲ್ಲಿಂದ ಬಂದು ಬಿದ್ದಿರುತ್ತೆ ಎಂದು ಅಂದುಕೊಳ್ಳುತ್ತಾ ಸುತ್ತಲೂ ನೋಡುತ್ತಾ ಇರುತ್ತಾನೆ ಪ್ರಸಾದ್. ಇನ್ನು ಶಾರದಾ ಬೆಡ್ ಮೇಲೆ ಮಲಗಿರ್ತಾಳೆ. ಅನಾಮಿಕಾ ಕಾಲ್ ತಿಕ್ತಾ ಇರ್ತಾಳೆ. ಇದುವರೆಗೂ ನನಗಾಗಿ ಕಿಚನ್ ನಲ್ಲಿ ನಿಂತ್ಕೊಂಡು ಇಷ್ಟವಾದ ಪಕೋಡ ಮಾಡಿರ್ತಾಳಲ್ಲ, ಕಾಲು ನೋವ್ತಾ ಇರ್ಬೋದು, ಕಾಲ್ ತಿಕ್ತೀನಿ, ಅದರಿಂದ ಅತ್ತೆಗೆ ನನ್ ಮೇಲೆ ಮತ್ತಷ್ಟು ಅಭಿಮಾನ ಹೆಚ್ಚಾಗುತ್ತೆ. ಆಗ ಸ್ವೆಟರ್ ತಗೊಂಬಂದು ನಂಗೆ ಕೊಡ್ತಾಳೆ, ನಾನು ಅದನ್ನ ಹಾಕೊಂಡು ಬೆಚ್ಚಾಗಿ ನನ್ನ ರೂಮಲ್ಲಿ ಮಲ್ಕೋಬಹುದು ಎಂದು ಅಂದುಕೊಳ್ಳುತ್ತಾ ಅನಾಮಿಕಾ ಅತ್ತೆ ಶಾರದಳ ಕಾಲನ್ನ ತಿಕ್ತಾ ಇರ್ತಾಳೆ. ಕಣ್ಣು ತೆಗೆದ ಶಾರದಾ ತನ್ನ ಕಾಲು ತಿಕ್ಕುತ್ತಿರುವ ಸೊಸೆ ಅನಾಮಿಕಳ ಕಡೆ ನೋಡಿ ತನ್ನಲ್ಲಿ ತಾನು, ಇದೇನೋ ಯಾವತ್ತೂ ಇಲ್ಲದ್ದು ಈ ದಿನ ಸೊಸೆ ನನ್ ಕಾಲು ತಿಕ್ತಾ ಇದ್ದಾಳೆ, ನನ್ನನ್ನೇನಕ್ಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾಳೆ? ಒಂದ್ ವೇಳೆ ಹೊಸ ಸ್ವೆಟರ್ ನನ್ಗಲ್ದೆ ಅವಳಿಗಾಗಿ ತಂದ್ಲ? ನನ್ನ ಕಾಲು ತಿಕ್ತಾ ನನ್ನನ್ನ ಆ ವಿಷಯ ಹೇಳಿ ಹೊಸ ಸ್ವೆಟರ್ನ ಹಾಕೋಬೇಕು ಅನ್ಕೋತಾ ಇದ್ದಾಳ? ಅಮ್ಮೋ, ನಾನೇ ಸೊಸೆನ ಕೇಳ್ಬಿಡ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಮನೆಯೊಳಗೆ ಬರ್ತಾನೆ. ಹಾಲಲ್ಲಿ ನಿಂತ್ಕೊಂಡು, ಶಾರದಾ, ಸೊಸೆ, ನಿಮ್ಮ ರೂಮಿಂದ ಹಾಲ್ಗೆ ಬನ್ನಿ ಎಂದು ಗಟ್ಟಿಯಾಗಿ ಅನ್ನುತ್ತಲೇ ಅತ್ತೆ ಸೊಸೆಯರಿಬ್ಬರು ಸೇರಿ ಹಾಲ್ಗೆ ಬರ್ತಾರೆ. ಏನಾಯ್ತು ರೀ, ನಮ್ಮನ್ನ ಏನಕ್ಕೆ ಬಾ ಅಂತ ಕರೆದ್ರಿ? ಏನಾಯ್ತು ಮಾವಯ್ಯ? ನೀವಿಬ್ಬರು ಸೇರಿ ನನಗೊಂದು ವಿಷಯ ಹೇಳಿ. ಶಾರದಾ, ಅನಾಮಿಕಾ, ಹೊರಗೆ ದಂಡೆ ಮೇಲಿರುವ ಸ್ವೆಟರ್ ಯಾರು ಕೊಂಡಿದ್ದೀರಾ ಎಂದು ಕೇಳುತ್ತಲೇ ರಮೇಶ್ ಬಂದು, ಅಪ್ಪ, ಯಾರು ಕೊಂಡಿಲ್ವಂತೆ, ಕಮಲ ಹೋಗ್ತಾ ನಮ್ಮ ಮನೆ ಮುಂದೆ ಬಿದ್ದಿದ್ರೆ ನಮ್ದೇ ಇರ್ಬೋದು ಅಂತ ದಂಡೆ ಮೇಲೆ ಹಾಕಿದ್ಲಂತೆ ಅಪ್ಪ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ಸ್ವಲ್ಪವೂ ತಡ ಮಾಡದೆ ಹೊರಗೆ ಓಡುತ್ತಾ ದಂಡೆ ಮೇಲಿರುವ ಸ್ವೆಟರ್ ಹತ್ರ ಹೋಗ್ತಾರೆ. ಆ ಸ್ವೆಟರ್ನ ಅತ್ತೆ ಸೊಸೆಯರಿಬ್ಬರು ಹಿಡ್ಕೋತಾರೆ. ಸೊಸೆ, ಮೊದಲು ನಾನೇ ಇಟ್ಕೊಂಡಿದ್ದೀನಿ, ಈ ಸ್ವೆಟರ್ ನಂದು, ನೀನ್ ಇದನ್ನ ಬಿಟ್ಬಿಡು. ಇಲ್ಲ ಅತ್ತೆ, ಮೊದಲು ಈ ಸ್ವೆಟರ್ನ ನಾನೇ ಇಟ್ಕೊಂಡಿದ್ದೀನಿ, ಆದ್ರಿಂದ ಈ ಸ್ವೆಟರ್ ನಂದೇ, ನೀವೇ ಬಿಟ್ಬಿಡಿ. ನಾನು ಅತ್ತೆ ಕಣೆ, ನೀನು ನನ್ನ ಮಾತಿಗೆ ಎದುರು ಹೇಳ್ತಾ ಇದೀಯಾ? ನಾನು ಸೊಸೆ ಅತ್ತೆ, ಹೊಸ ಸ್ವೆಟರ್ಗಾಗಿ ಎದುರು ಹೇಳೋದು ತಪ್ಪೋದಿಲ್ಲ. ಅಂದ್ರೆ ಇದುವರೆಗೂ ನನ್ ಕಾಲ್ ತಿಕ್ಕಿದ್ದು ಪ್ರೇಮದಿಂದ ಅಲ್ಲ ಅನ್ನೋ ಮಾತು. ಈ ಸ್ವೆಟರ್ಗಾಗಿ ನಾನು ನಿನಗಾಗಿ ತಗೊಂಡಿದ್ದೀನಿ ಅಂತ ಅಂದ್ಕೊಂಡು ನನ್ ಕಾಲ್ ತಿಕ್ಕಿದೆ ಸೊಸೆ. ನೀವು ಕೂಡ ಅಷ್ಟೇ ಅಲ್ವಾ ಅತ್ತೆ? ಹೊಸ ಸ್ವೆಟರು ನಾನು ನಿಮ್ಗಾಗಿ ಕೊಂಡಿದ್ದೀನಿ ಅಂತ ಭಾವಿಸಿದ್ದೀರಾ? ಯಾವತ್ತಿಗೂ ಕಿಚನ್ ಬರದ ನೀವು ಈ ದಿನ ಬಂದು ನನಗಾಗಿ ನನಗಿಷ್ಟವಾದ ಪಕೋಡ ಕೂಡ ಮಾಡಿದ್ರಲ್ಲ, ಈ ಸ್ವೆಟರ್ಗಾಗಿ ಅಲ್ವಾ ಇದೆಲ್ಲ? ಇದು ನಂದೇ? ಇಲ್ಲ ನಂದು ಎಂದು ಅತ್ತೆ ಸೊಸೆರಿಬ್ಬರು ಅವರ ಬಲವಿಟ್ಟು ಸ್ವೆಟರ್ನ ಎಳಿತಾ ಇರ್ತಾರೆ ಅವರಿಬ್ರು. ಆಗ ಆ ಹೊಸ ಸ್ವೆಟರ್ ಎರಡು ಚೂರಾಗುತ್ತೆ. ಶಾರದಾ ಆ ಕಡೆ ಕೆಳಗೆ ಬೀಳುತ್ತಾಳೆ, ಅನಾಮಿಕಾ ಈ ಕಡೆ ಕೆಳಗೆ ಬಿದ್ದು ಹೋಗುತ್ತಾಳೆ. ಒಂದು ಕ್ಷಣದ ನಂತರ ಎದ್ದು ಮಿಕ್ಕ ಸ್ವೆಟರ್ ಚೂರನ್ನು ನೋಡುತ್ತಾ ಅತ್ತೆ ಸೊಸೆರಿಬ್ಬರು ಅಳ್ತಾ ಇರ್ತಾರೆ. ಕೆಳಗೆ ಬಿದ್ದು ಹೋದ ಅತ್ತೆ ಸೊಸೆರನ್ನು ನೋಡಿ ಆ ತಂದೆ ಮಗ ನಗುತ್ತಾ ಇರುತ್ತಾರೆ. ಅವರದ್ದಲ್ಲದೆ ಇದ್ದರೂ ಆ ಹೊಸ ಸ್ವೆಟರ್ ಇವರಿಗೆ ಮನೆಗೆ ಬಂದರೂ ಕೂಡ ಅದು ಯಾರಿಗೂ ಆಗದ ಹಾಗೆ ಮಾಡಿದರು ಅತ್ತೆ ಸೊಸೆಯರಿಬ್ಬರು. ತಮ್ಮ ಟೆರೇಸ್ ಮನೆಯ ಸ್ವಲ್ಪ ದೂರದಲ್ಲಿರುವ ಒಂದು ಮರದ ಕೆಳಗೆ ಸೊಸೆ ಅನಾಮಿಕಾ ತರಕಾರಿ ಗಾಡಿ ಇಟ್ಟುಕೊಂಡು ತರಕಾರಿ ಮಾರ್ತಾ ಇರ್ತಾಳೆ. ಕಮಲ ತನಗೆ ಬೇಕಾದ ತರಕಾರಿ ತಗೋತಾ ಇರ್ತಾಳೆ.
ಅನಾಮಿಕಾ ಕೈಯಲ್ಲಿ ಹಿಡಿದುಕೊಂಡ ತಕ್ಕಡಿ ತೆಗೆದುಕೊಂಡು 100 ರೂಪಾಯಿ ಆಯ್ತು ಕಮಲ ಎಂದು ಹೇಳುತ್ತಾಳೆ. ಕಮಲ 100 ರೂಪಾಯಿ ಕೊಟ್ಟು ತರಕಾರಿ ತಗೊಂಡು ಅಲ್ಲಿಂದ ಹೋಗುತ್ತಾಳೆ. ಬರ್ಬೇಕಮ್ಮ ಬರ್ಬೇಕು, ತಾಜಾ ತಾಜಾ ತರಕಾರಿಗಳು, ರಸಾಯನಗಳು ಇಲ್ಲದೆ ಗೊಬ್ಬರ ಹಾಕಿ ಬೆಳೆಸ್ತಾ ಇರುವ ತರಕಾರಿಗಳು, ರುಚಿ ಹೆಚ್ಚು ರೇಟು ಕಮ್ಮಿ, ಬರ್ಬೇಕಮ್ಮ ಬರ್ಬೇಕು ಎಂದು ಗಟ್ಟಿಯಾಗಿ ಅರಚುತ್ತಿರುವ ಅನಾಮಿಕಳಿಗೆ ಸ್ವಲ್ಪ ದೂರದಲ್ಲಿ ಆವೇಶದಿಂದ ತನ್ನ ಕಡೆಗೆ ಬರುತ್ತಾ ಇರುವ ಭಾರಿ ಆಸಾಮಿ ಸುಗುಣಮ್ಮ ಕಾಣುತ್ತಾಳೆ. ಆಗ ಸುಗುಣಮ್ಮನನ್ನು ನೋಡಿ ಅನಾಮಿಕ ಭಯದಿಂದ ಹೀಗೆ ಅಂದ್ಕೋತಾಳೆ, ಅಮ್ಮೋ ಭಾರಿ ಆಸಾಮಿ ಸುಗುಣಮ್ಮ ನನ್ನ ಕಡೆಗೆ ಬರ್ತಾ ಇದ್ದಾಳೆ. 2-3 ತಿಂಗಳಿಂದ ಮಹಿಳಾ ಸಂಘದ ಚೀಟಿ ಕಟ್ತಾ ಇಲ್ಲ. ಈಗ ನಾನು ಅವಳಿಗೆ ಸಿಕ್ಕದೆ ಅಂದ್ರೆ ಎಲ್ಲ ದುಡ್ಡು ಕಟ್ಟಬೇಕು ಅಂತ ಗಾಡಿ ಮುಂದೆ ಕುತ್ಕೋತಾಳೆ. ದಿನದ ಹಾಗೆ ಈ ದಿನ ಕೂಡ ಕಾಣಿಸಿದ ಹಾಗೆ ತಪ್ಪಿಸ್ಕೋಬೇಕು, ಇದ್ದಕ್ಕಿದ್ದ ಹಾಗೆ ಇಲ್ಲಿಂದ ಜಂಪ್ ಆಗ್ಬೇಕು ಎಂದು ಅಂದುಕೊಂಡು ಇನ್ನು ಸ್ವಲ್ಪ ತಡ ಮಾಡದೆ ಆ ತರಕಾರಿ ಗಾಡಿಯ ಹತ್ತಿರದಿಂದ ಅನಾಮಿಕಾ ಓಡಿ ಬಂದು ಮನೆಯ ಹಿತ್ತಲಿನಲ್ಲಿ ತರಕಾರಿ ಗಿಡಗಳಿಗೆ ನೀರು ಹಾಕುತ್ತಿರುವ ಅತ್ತೆ ಶಾರದಳ ಹತ್ತಿರಕ್ಕೆ ಬರ್ತಾಳೆ. ಹುಚ್ಚು ನಾಯಿ ಹಿಂದೆ ಬಿದ್ದಿದ್ಯೇನೆ, ಹೀಗೆ ಓಡ್ಕೊಂಡು ಬರ್ತಾ ಇದೀಯಾ? ಹುಚ್ಚು ನಾಯಿ ನನ್ನನ್ನೇನ್ ಮಾಡುತ್ತೆ ಅತ್ತೆ? ಹೌದು ಕಣೆ ಸೊಸೆ, ಒಂದು ಹುಚ್ಚು ನಾಯಿ ಮತ್ತೊಂದು ಹುಚ್ಚು ನಾಯಿನ ಏನ್ ಮಾಡುತ್ತೆ ಬಿಡು. ಅತ್ತೆ ನನ್ ಮೇಲೆ ಜೋಕ್ ಹಾಕಿ ಆಮೇಲೆ ಆರಾಮಾಗಿ ನಗಿ ಹೊರತು ವೇಗವಾಗಿ ತೂರಿ ಬರ್ತಾ ಇರೋ ದೊಡ್ಡ ಆಸಾಮಿ ಹತ್ರದಿಂದ ನನ್ನನ್ನು ಕಾಪಾಡಿಯತ್ತೆ. ಓಹೋ ಅದಾ ನಿಜವಾದ ವಿಷಯ. ಈಗಾಗ್ಲೇ ಸುಗುಣಮ್ಮಂಗೆ ನನ್ ಸೊಸೆ ಬಂದು ಬೀಟ್ ಮಾಡ್ತಾಳೆ ಅಂತ ಎಷ್ಟೋ ಸಲ ಹೇಳ್ದೆ ಸೊಸೆ. ಹೇಳಿದಾಗ ನೀನ್ ಹೋಗಿ ಭೇಟಿಯಾಗಿದ್ರೆ ಈ ದಿನ ನಮಗೆ ಇಂತಹ ಪರಿಸ್ಥಿತಿ ಬರ್ತಾ ಇರ್ಲಿಲ್ವಲ್ಲ. ಖಾಲಿ ಕೈಯಿಂದ ಹೋಗಿ ಭೇಟಿಯಾದ್ರೆ ಏನ್ ಚೆನ್ನಾಗಿರುತ್ತೆ ಅತ್ತೆ. ಮಹಿಳಾ ಸಂಘದಿಂದ ಚೀಟಿ ದುಡ್ಡು ಅಗತ್ಯವಿದೆ ಅಂತ ತಗೊಂಡ್ವಿ, ತಿರುಗಿ 3 ತಿಂಗಳಿಂದ ಕಟ್ತಾ ಇಲ್ಲ. ಆಕೆ ಏನ್ ಅನ್ಕೋತಾರೆ ಹೇಳಿ? ಈಗ ನಿನ್ನನ್ನ ಸುಗುಣಮ್ಮನಿಂದ ಕಾಪಾಡೋದಕ್ಕೆ ನಾನು ಬಲಿಯಾಗಲಾರೆ ಸೊಸೆ. ಮೊದಲೇ ಅವಳು ಬಾಯಿಗೆ ಎಷ್ಟು ಮಾತು ಬಂದ್ರೆ ಅಷ್ಟು ಮಾತಂತಾಳೆ, ಹಿಂದೆ ಮುಂದೆ ಯಾರಿದ್ದಾರೆ ಅಂತ ಕೂಡ ನೋಡಲ್ಲ ಎಂದು ಶಾರದಾ ಅನ್ನುತ್ತಲೇ ಸೊಸೆ ಅನಾಮಿಕಾ ಶಾರದಳ ಕಾಲನ್ನು ಹಿಡಿದುಕೊಂಡು ಬೇಡಿಕೊಳ್ತಾ ಹೀಗಂತಾಳೆ, ನಿನ್ನ ಪಾದದ ಮೇಲಿರುವ ಹುಟ್ಟು ಮಚ್ಚೆ ಅತ್ತೆ, ಕಾಪಾಡ್ತಾ ಇರುವ ನಿನ್ನ ಋಣನ ತೀರಿಸ್ಕೊತೀನಿ ಅತ್ತೆ ಎಂದು ಮಾತುಗಳು ಹೇಳುತ್ತಾ ಇದ್ದರೆ ಶಾರದಾ, ನಿನಗೊಂದು ಕೈ ಮುಗಿತೀನಿ ಸೊಸೆ, ಹೀಗೆ ಅಡ್ಡದಿಡ್ಡವಾಗಿ ಹಾಡಿ ಆ ಹಾಡಗಿರುವ ಬೆಲೆನ ಕಳಿಬೇಡ. ಅಂದ್ರೆ ಈಗ ನನಗೆ ಸುಗುಣಮ್ಮನ ಕೈಯಲ್ಲಿ ಸಾವು ತಪ್ಪಲ್ಲ ಅನ್ನೋ ಮಾತು. ಶುಕ್ರವಾರದ ಹೊತ್ತು ಅಂತ ಮಾತಾಡ್ಬೇಡ್ವೆ, ಏನೋ ಒಂದೊಂದು ನಿನ್ನನ್ನ ಆಕೆಯಿಂದ ಕಾಪಾಡ್ತೀನಿ ಬಿಡು ಎಂದು ನೀರಿನ ಪೈಪನ್ನು ಅನಾಮಿಕಳಿಗೆ ಕೊಟ್ಟು ಅತ್ತೆ ಶಾರದಾ ತರಕಾರಿ ಗಾಡಿ ಹತ್ತಿರಕ್ಕೆ ಹೋಗಿ ನಿಂತ್ಕೋತಾಳೆ. ತರಕಾರಿ ಮಾರ್ತಾ ಇರ್ತಾಳೆ. ಇನ್ನು ಭಾರಿ ಆಸಾಮಿ ಸುಗುಣಮ್ಮ ನೇರವಾಗಿ ಶಾರದಳ ಹತ್ತಿರ ಬಂದು ನಿಂತ್ಕೋತಾಳೆ. ಏನೇ ಶಾರದಾ, ನಿನ್ ಸೊಸೆ ಎಲ್ಲೇ? ನಿಂದೆ ಚೀಟಿ ದುಡ್ಡು ಕಟ್ಟಬೇಕು ಅಂತ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಸುಗುಣಮ್ಮ. ರಾತ್ರಿಗೆ ಬರ್ತಾನೆ ಹೇಳ್ತೀನಿ ಬಿಡು. ಇದೇನು ಒಳ್ಳೆ ಪದ್ಧತಿ ಅಲ್ಲ ಶಾರದಾ. ಚೀಟಿ ದುಡ್ಡು ತಗೊಂಡು ಕಟ್ಟದೆ ಇರೋದು ಎಷ್ಟರವರೆಗೂ ಸಮಂಜಸನೋ ನೀನೇ ಹೇಳು. ಇದು ಸ್ವಲ್ಪನೂ ಒಳ್ಳೆ ಪದ್ಧತಿ ಅಲ್ಲ ಸುಗುಣ. ಆದ್ರೆ ನಮ್ ಕುಟುಂಬದ ಪರಿಸ್ಥಿತಿ ನಿಂಗೆ ತಿಳಿಯದೇನಲ್ವಲ್ಲ. ಈ ದಿನ ನೀನೇನ್ ಹೇಳಿದ್ರು ನಾನ್ ಕೇಳಲ್ಲ ಶಾರದಾ. ನಿನ್ ಸೊಸೆ ಬರೋವರೆಗೂ ಮನೆ ಜಗಲಿ ಮೇಲೆ ಕೂತ್ಕೋತೀನಿ ಎಂದು ಹೇಳಿ ತರಕಾರಿ ಗಾಡಿಯ ಹತ್ತಿರದಿಂದ ಸುಗುಣಮ್ಮ ಹೊರಡುತ್ತಾಳೆ. ಆ ಮಾತನ್ನು ಕೇಳಿ ಶಾರದಾ ಗಾಬರಿಯಾಗುತ್ತಾ, ಈಗ ಸೊಸೆ ಅನಾಮಿಕಾ ಹೊರಗೆ ಬಂದು ಸುಗುಣಮ್ಮನ ಕೈಯಲ್ಲಿ ಸಿಗಬಾರ್ದು, ಸೊಸೆನ ಸೇರಿಸಿ ಮಾಮೂಲಿಯಾಗಿರಲ್ಲ, ಈಗ ಹೇಗೆ ಎಂದು ಶಾರದಾ ಅಂದುಕೊಳ್ಳುತ್ತಾ ಇರುವಾಗ ಸುಗುಣಮ್ಮ ಮನೆಗೆ ಬಂದು ಜಗಲಿ ಮೇಲೆ ಕೂತ್ಕೋತಾಳೆ. ಆ ವಿಷಯ ತಿಳಿಯದ ಅನಾಮಿಕಾ ಹಿತ್ತಲಿನಿಂದ ಹೊರಗೆ ಬಂದು ಸುಗುಣಮ್ಮನ ಕಣ್ಣಿಗೆ ಬೀಳುತ್ತಾಳೆ. ಅಷ್ಟೇ, ಸುಗುಣಮ್ಮ ಕೋಪದಿಂದ ನೋಡುತ್ತಾ ಬಾಯಿಗೆ ಬಂದ ಮಾತನ್ನು ಘೋರವಾಗಿ ಬೈತಾ ಇರ್ತಾಳೆ ಅನಾಮಿಕಳನ್ನ. ಅನಾಮಿಕ ಪಾಪ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಇರ್ತಾಳೆ. ಗಾಡಿ ಹತ್ತಿರ ಇರುವ ಶಾರದಾ ಗಟ್ಟಿಯಾಗಿ ಕಿವಿ ಮುಚ್ಕೋತಾಳೆ. ಆ ಮನೆ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇರುವರು ಅನಾಮಿಕಳನ್ನ ಕರುಣೆಯಿಂದ ನೋಡ್ತಾ ಹೋಗ್ತಾ ಇರ್ತಾರೆ. 1 ವಾರದಲ್ಲಿ 3 ತಿಂಗಳ ಚೀಟಿ ದುಡ್ಡು ಎಲ್ಲ ಕಟ್ಟಬೇಕು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಜಾಗ್ರತೆ ಅನಾಮಿಕಾ. ಏನ್ ಹೇಳಿದ್ರು ಕುರುಡಾಗಿ ನಂಬ್ತಾ ಇದ್ದೀನಿ ಅಂತ ನನ್ನನ್ನ ತಪ್ಪಾಗಿ ಅಂದಾಜು ಮಾಡಬೇಡ. 1 ವಾರದ ಮೇಲೆ ಬರ್ತೀನಿ ಎಂದು ಹೇಳಿ ಸುಗುಣಮ್ಮ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಸೊಸೆ ಅನಾಮಿಕಾ ದೀನದಿಂದ ದುಃಖದಿಂದ ದುಡ್ಡು ಹೇಗೆ ಕಟ್ಟಬೇಕು ಅಂತ ಆಲೋಚನೆ ಮಾಡುತ್ತಾ ಮನೆ ಕೆಲಸದ ಜೊತೆ ತರಕಾರಿ ಮಾರ್ತಾ ಇರುವಾಗ ಒಂದು ದಿನ, ಏನಾಯ್ತು ಅನಾಮಿಕಾ, 2-3 ದಿನದಿಂದ ಗಮನಿಸ್ತಾ ಇದ್ದೀನಿ, ನೀನೇನು ಬಹಳ ಡಲ್ ಆಗಿರ್ತೀಯ, ಏನಾದ್ರೂ ಸಮಸ್ಯೆ ನನಗೆ ಹೇಳ್ಬೋದಲ್ಲ ಎಂದು ರಮೇಶ್ ಕೇಳುತ್ತಲೇ ಅನಾಮಿಕಳಿಗೆ ಕೋಪ ಬರುತ್ತದೆ. ಡಲ್ ಆಗಿರ್ದೆ ಇನ್ನೆಂಗಿರ್ಲಿ,
ಮಹಿಳಾ ಸಂಘದಲ್ಲಿ ಚೀಟಿ ಎತ್ತಿ ದುಡ್ಡು ತಂದೆ. ಸ್ನೇಹಿತರು ವ್ಯಾಪಾರ ಅಂತ ಹೇಳಿ ದುಡ್ಡು ತಗೊಂಡು ಹೋಗಿ ನಾಶ ಮಾಡಿದೆ. ಒಂದು ಕೆಲಸ ಕೂಡ ಸರಿಯಾಗಿ ಮಾಡಲ್ಲ, ದುಡ್ಡು ಸಂಪಾದಿಸಲ್ಲ ಎಂದು ಕೋಪದಿಂದ ಅಂದಿದ್ದರಿಂದ ರಮೇಶ್ ಏನೋ ಮಾತನಾಡದೆ ಹೋಗ್ತಾನೆ. ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ ರಮೇಶನ ಜೊತೆ ಸುಗುಣಮ್ಮ ಬಂದು ವಾರ್ನಿಂಗ್ ಕೊಟ್ಟ ವಿಷಯ ಹೇಳುತ್ತಾಳೆ. ಇದೆಲ್ಲ ನನ್ನಿಂದಲೇ ಈ ದಿನ ಅನಾಮಿಕ ಹೀಗೆ ಯಾರ ಹತ್ರದಿಂದ ಅವರ ಹತ್ರ ಮಾತುಗಳು ಕೇಳಬಾಕಿ ಬಂದಿದೆ ಎಂದು ರಮೇಶ್ ದುಃಖ ಪಡುತ್ತಾನೆ. ಇನ್ನು ಒಂದು ದಿನ ಅತ್ಯಾಸೆಯಿಂದ ಕೂಡಿದ ಒಂದು ಆಲೋಚನೆ ಅನಾಮಿಕಳಿಗೆ ಬರುತ್ತದೆ. ದುಡ್ಡು ಸಂಪಾದಿಸಬೇಕು ಎಂದು ಇಂತಹ ಆಲೋಚನೆ ಮಾಡಿದ ತಕ್ಷಣ ಅನಾಮಿಕಳ ಮುಖ ಬೆಳಗಿ ಹೋಗುತ್ತದೆ. ನಾನು ಮಾಡ್ತಾ ಇರುವ ಮೋಸದ ಬಗ್ಗೆ ಈಗಲೇ ಅತ್ತೆಯವರಿಗೆ ಹೇಳಿದ್ರೆ ಬೇಡ ಅಂತ ಅಡ್ಡ ಬರ್ತಾರೆ. ಚೀಟಿಗೆ ಸರಿ ಹೊಂದುವ ದುಡ್ಡು ಸಂಪಾದಿಸಿದರೆ ನಾನು ಮಾಡುವ ಮೋಸವನ್ನು ಹೇಗೂ ನಿಲ್ಲಿಸ್ತೀನಲ್ಲ, ಇನ್ನು ಅತ್ತೆಯವರಿಗೆ ಹೇಳೋದೇನಕ್ಕೆ ಎಂದು ತನ್ನಲ್ಲಿ ತಾನು ಅಂದುಕೊಂಡು ತರಕಾರಿ ಗಾಡಿ ಹತ್ತಿರಕ್ಕೆ ಭಾರಿ ಕಡಿಮೆಯಾದ ರೇಟಿನಲ್ಲಿ ಯಾವ ತರಕಾರಿ ಅರ್ಧ ಕೆಜಿ ತಗೊಂಡು 10 ರೂಪಾಯಿನೇ ಅನ್ನುವ ಬೋರ್ಡ್ ಇಡುತ್ತಾಳೆ. ಅಷ್ಟೇ ಅಲ್ಲದೆ ಕೈಯಿಂದ ತೂಕ ಹಾಕುವ ತಕ್ಕಡಿಗೆ ಒಂದು ಕಡೆ 20 ಗ್ರಾಮು ಭಾರವಿರುವ ಒಂದು ಅಯಸ್ಕಾಂತವನ್ನು ಇಡುತ್ತಾಳೆ. ತರಕಾರಿಗಾಗಿ ಬಂದವರಿಗೆ ಅದು ಕಾಣಿಸಿದ ಹಾಗೆ ಅನಾಮಿಕ ಜಾಗೃತಿ ಪಡ್ತಾ ಇರ್ತಾಳೆ. ಬನ್ನಿ ಸ್ವಾಮಿ ಬನ್ನಿ, ಬರ್ಬೇಕಮ್ಮ ಬರ್ಬೇಕು, ನಮ್ಮನೆ ಹಿತ್ತಲಿನಲ್ಲಿ ಬೆಳೀತಾ ಇರುವ ತಾಜಾ ತರಕಾರಿಗಳು ಭಾರಿ ಕಡಿಮೆ ರೇಟಿನಲ್ಲಿ ನಿಮಗಾಗಿ ಕೊಡ್ತಾ ಇದ್ದೀನಿ ಎಂದು ಅನಾಮಿಕ ಅರಚುತ್ತಾ ಇರುತ್ತಾಳೆ. ಅನಾಮಿಕಳ ಹತ್ತಿರ ಕಡಿಮೆ ರೇಟಿನಲ್ಲಿ ಹೆಚ್ಚಾಗಿ ತಾಜಾಗಿ ಇರುವ ತರಕಾರಿ ಸಿಗುತ್ತೆ ಅಂತ ಊರಿನವರು ಎಲ್ಲ ಬಂದು ಹಿಡಿಸಿದ ತರಕಾರಿ ತಗೊಂಡು ಹೋಗ್ತಾ ಇರ್ತಾರೆ. ದುಡ್ಡು ಬಹಳ ಅಗತ್ಯವಿದ್ದುದರಿಂದ ಅನಾಮಿಕ ಮಾಡುತ್ತಿರುವ ಮೋಸವನ್ನು ಯಾರಿಗೂ ಅನುಮಾನ ಬಾರದ ಹಾಗೆ ಮಾತನಾಡುತ್ತಾ ಅವರನ್ನು ಕಳಿಸುತ್ತಾ ಇರ್ತಾಳೆ. ಹಾಗೆ ಒಂದು ವಾರದಲ್ಲಿಯೇ 3 ತಿಂಗಳು ಕಟ್ಟಬೇಕಾದ ಚೀಟಿ ದುಡ್ಡನ್ನು ಜಮಾಯಿಸುತ್ತಾಳೆ ಸೊಸೆ ಅನಾಮಿಕ. ಇನ್ನು ತಾನು ಮೊದಲೇ ಹೇಳಿದ ಹಾಗೆ ಒಂದು ವಾರದಲ್ಲಿಯೇ ಸುಗುಣಮ್ಮ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ. ಅನಾಮಿಕ ಈ ಸಲ ಎಲ್ಲಿಗೂ ಓಡಿ ಹೋಗಲಿಲ್ಲ. ಧೈರ್ಯದಿಂದ ತಾನು ಸಂಪಾದಿಸಿದ ಎಲ್ಲ ದುಡ್ಡನ್ನು ತೆಗೆದು ಸುಗುಣಮ್ಮನಿಗೆ ಕೊಡ್ತಾಳೆ. 3 ತಿಂಗಳ ಚೀಟಿ ದುಡ್ಡು ಸರಿಯಾಗೇ ಇದೆ. ಬರುವ ತಿಂಗಳಿಂದ ಚೀಟಿ ದುಡ್ಡು ಸರಿಯಾಗಿ ಟೈಮ್ಗೆ ಕಟ್ಟಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಇರದೆ ಹೋದ್ರೆ ಏನಾದ್ರೂ ಊರಿಗೆ ಹೋಗು ಅತ್ತೆ ಎಂದು ಕರೆಯುತ್ತಲೇ ಶಾರದಾ ಮನೆಯೊಳಗಿಂದ ಅವರ ಹತ್ರಕ್ಕೆ ಬರ್ತಾಳೆ. ಇನ್ನು ಆ ದಿನ ಸುಗುಣಮ್ಮ ಬೈದ ಬೈಗುಳುಗಳನ್ನೆಲ್ಲ ಶಾರದಾ ಬೈಯುತ್ತಾಳೆ. ಸುಗುಣಮ್ಮ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹೌದೇ ಸೊಸೆ, ಒಂದು ವಾರದಲ್ಲಿ ಅಷ್ಟು ದುಡ್ಡು ಹೇಗೆ ಸಂಪಾದಿಸಿದೆ ಎಂದು ಅತ್ತೆ ಶಾರದಾ ಕೇಳುತ್ತಲೇ ಅನಾಮಿಕ ತಡವರಿಸುತ್ತಾ, ಕಡಿಮೆ ರೇಟಿಗೆ ಹೆಚ್ಚು ತರಕಾರಿ ಅಂತ ಒಂದು ಆಫರ್ ಇಟ್ಟೆ ಅಲ್ವಾ ಅತ್ತೆ, ಹಾಗೆ ತರಕಾರಿ ಎಲ್ಲ ಮಾರಾಟವಾಗಿ ಹೋಯ್ತು ಎಂದು ಹೇಳುತ್ತಲೇ ಶಾರದಾ ಅದು ನಿಜವೇ ಅಂತ ನಂಬುತ್ತಾಳೆ. ಇನ್ನು ಆ ದಿನ ಅನಾಮಿಕ ತರಕಾರಿ ಗಾಡಿಯ ಮೇಲೆ ಇಟ್ಟ ಬೋರ್ಡ್ ಅನ್ನು ತಕಡಿ ಕೆಳಗೆ ಇಟ್ಟ ಅಯಸ್ಕಾಂತವನ್ನು ತೆಗೆಯುತ್ತಾಳೆ. ಮಾಮೂಲಿ ರೇಟಿನಲ್ಲಿ ತರಕಾರಿ ಮಾರ್ತಾ ಇರ್ತಾಳೆ. ಮತ್ತೆ ಕೆಲವು ದಿನಕ್ಕೆ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಅವಳ ಮೇಲೆ ಒತ್ತಡ ಬರುತ್ತದೆ. ನಮಗೆ ಬಂದ ಉಪಾಯ ಇದೆ ಅಲ್ವಾ ಎಂದು ಅಂದುಕೊಂಡು ಮತ್ತೆ ತನ್ನ ಅತ್ಯಾಸೆಯ ಬುದ್ಧಿಯನ್ನು ಪ್ರದರ್ಶಿಸುತ್ತಾಳೆ. ದುಡ್ಡು ಸರಿ ಹೊಂದುತ್ತಲೇ ಸ್ಕೂಲ್ಗೆ ಹೋಗಿ ದುಡ್ಡು ಕಟ್ಟುತ್ತಾಳೆ. ಯಾವುದೋ ಒಂದು ಸಮಯದಲ್ಲಿ ದುಡ್ಡಿನ ಅಗತ್ಯ ಬಂದೇ ಬರ್ತಾ ಇರುತ್ತದೆ. ಬಂದಾಗಲೇ ಬೋರ್ಡ್ ಇಡೋದು, ಬಾರದಿದ್ದಾಗ ತೆಗೆಯೋದು ಏನು ಅಷ್ಟು ಚೆನ್ನಾಗಿರಲ್ಲ. ಇನ್ನು ಮೇಲಿಂದ ಬೋರ್ಡ್ ತೆಗೆಯದೆ ಹಾಗೆ ಇಟ್ಟು ತರಕಾರಿ ವ್ಯಾಪಾರ ಮಾಡ್ತೀನಿ ಎಂದು ಅಂದುಕೊಂಡು ಅನಾಮಿಕ ಕಠಿಣ ನಿರ್ಣಯ ತೆಗೆದುಕೊಂಡು ತನ್ನ ಅತ್ಯಾಸೆಯಿಂದ ತರಕಾರಿ ಮಾರ್ತಾ ಇರ್ತಾಳೆ. ಬಂದ ದುಡ್ಡನ್ನು ಲೆಕ್ಕ ಹಾಕುತ್ತಾ ಯಾರು ತಿಳಿಯದೆ ಹಾಗೆ ಬೀರುನಲ್ಲಿ ಇಡ್ತಾ ಇರ್ತಾಳೆ. ಒಂದು ದಿನ ತರಕಾರಿ ತಗೊಳ್ಳೋದಕ್ಕೆ ಮಾಲಿನಿ ಬರ್ತಾಳೆ. ಬೇಕಾದ ತರಕಾರಿ ಏನೋ ಹೇಳ್ತಾಳೆ. ಹೌದು ಅನಾಮಿಕ, ಈ ದಿನದಲ್ಲಿ ಪ್ರತಿ ಕಡೆ ಎಲೆಕ್ಟ್ರಾನಿಕ್ ವೇಟಿಂಗ್ ಮಿಷಿನ್ ಇದೆ ಅಲ್ಲ, ಅವು ಉಪಯೋಗಿಸದೆ ನೀನು ಮಾತ್ರ ಇನ್ನೂ ಈ ಹಳೆ ಕಾಲದ ತಕ್ಕಡಿ ಉಪಯೋಗಿಸ್ತಾ ಇದೆಯಾ? ಅಮ್ಮೋ, ಅದು ಕೊಳ್ಳಬೇಕು ಅಂದ್ರೆ ಬಹಳ ದುಡ್ಡು ಬೇಕು. ಅಷ್ಟು ದುಡ್ಡು ತರಕಾರಿ ಮಾರೋದ್ರಿಂದ ಸಾಧ್ಯವಾಗುತ್ತಾ? ನೀವೇ ಹೇಳಿ ಎನ್ನುತ್ತಾ ಅನಾಮಿಕ ತರಕಾರಿ ತೂಕ ಹಾಕುತ್ತಾ ಇರುವಾಗ ಮಾಲಿನಿಗೆ ಅನುಮಾನ ಬರುತ್ತೆ. ತಕ್ಷಣ ಅನಾಮಿಕ ಕೈಯಿಂದ ತಕ್ಕಡಿಯನ್ನು ತೆಗೆದುಕೊಂಡು ಆ ತಕ್ಕಡಿ ಕೆಳಗೆ ಇರುವ ಅಯಸ್ಕಾಂತವನ್ನು ತೆಗೆದು ಕೋಪದಿಂದ ಹೀಗಂತಾಳೆ, ಒಳ್ಳೇದಾಗಿ ಮಾತಾಡ್ತಾ ಇಷ್ಟು ಮೋಸ ಮಾಡ್ತಾ ಇದೀಯಾ, ಛೀ ನಿನ್ನ ಎಂದು ಮಾಲಿನಿ ಬೈತಾ ಇರ್ತಾಳೆ ಅನಾಮಿಕಳನ್ನ. ಇನ್ನು ಅದೇ ಸಮಯದಲ್ಲಿ ಊರಿನವರೆಲ್ಲ ಆ ಗಾಡಿಯ ಹತ್ತಿರ ಬರ್ತಾರೆ. ಮಾಲಿನಿ ಎಲ್ಲರಿಗೂ ಅನಾಮಿಕ ಮಾಡುತ್ತಿರುವ ಮೋಸದ ಬಗ್ಗೆ ಹೇಳ್ತಾಳೆ. ಅದರಿಂದ ಊರಿನವರು ಕೋಪದಿಂದ ಅನಾಮಿಕಳನ್ನ ಬೈತಾ ಹೊಡಿತಾ ಇರ್ತಾರೆ. ಇನ್ನು ಅನಾಮಿಕ ದುಃಖದಿಂದ, ಹೊಡಬೇಡಿ, ತಪ್ಪಾಗಿ ಹೋಯ್ತು ಅತ್ತೆ, ಕಾಪಾಡು ಎಂದು ಅರಚುತ್ತಾ ಇರುತ್ತಾಳೆ. ಹಿತ್ತಲಿನಲ್ಲಿ ತರಕಾರಿ ಗಿಡಗಳ ಹತ್ತಿರವಿರುವ ಶಾರದಾ ಅನಾಮಿಕಳ ಅರಚಾಟ ಕೇಳಿ ಓಡಿ ಬಂದು ತರಕಾರಿ ಗಾಡಿ ಹತ್ತಿರಕ್ಕೆ ಬರ್ತಾಳೆ. ಸೊಸೆನ ಹೊಡಿತಾ ಇರುವರನ್ನು ಅಡ್ಡಪಡಿಸುತ್ತಾಳೆ. ನಿಲ್ಲಿ ನಿಲ್ಲಿ, ಯಾಕೆ ನನ್ನ ಸೊಸೆನ ಹೊಡಿತಾ ಇದ್ದೀರಾ? ನಿನ್ ಸೊಸೆ ಮಾಡ್ತಾ ಇರುವ ಮೋಸ ಏನೋ ನಿಮ್ಮ ಸೊಸೆನೆ ಕೇಳು ಶಾರದಾ
ನೀವು ಶಾಂತಿಸಿ ಅಮ್ಮ, ನನ್ ಸೊಸೆನ ಕೇಳ್ಕೊತೀನಲ್ಲ ಎಂದು ಹೇಳಿ ಶಾರದಾ ಅನಾಮಿಕಳನ್ನು ಕೇಳುತ್ತಾಳೆ. ಆಗ ಅನಾಮಿಕಾ ತಾನು ಮಾಡುತ್ತಿರುವ ಮೋಸದ ಬಗ್ಗೆ ವಿವರವಾಗಿ ಹೇಳುತ್ತಾಳೆ ಅತ್ತೆಗೆ. ಆದ್ರಿಂದ ಶಾರದ ಕೂಡ ಕೋಪ ತರಿಸುತ್ತಾಳೆ. ಅನಾಮಿಕಳನ್ನು ಕೋಪದಿಂದ ಕೆನ್ನೆ ಮೇಲೆ 2 ಏಟು ಹೊಡಿತಾಳೆ. ಆದ್ರಿಂದ ಅಲ್ಲಿಗೆ ಬಂದವರೆಲ್ಲ ಶಾಂತಿಸುತ್ತಾರೆ. ಆರ್ಥಿಕ ಕಷ್ಟವಿರುವಾಗ ಅತ್ಯಾಸೆಯಿಂದಲ್ಲದೆ ಮೋಸ ಮಾಡುವ ಪದ್ಧತಿ ಅಲ್ಲದೆ ಚೆನ್ನಾಗಿ ಆಲೋಚನೆ ಮಾಡಿಕೊಂಡು ದುಡ್ಡು ಸಂಪಾದಿಸಬೇಕು ಹೊರತು ಹೀಗಲ್ಲ ಸೊಸೆ, ಇನ್ಮೇಲಿಂದ ಈ ತರ ಮಾಡಬೇಡ ಎಂದು ಹೇಳಿದ್ದರಿಂದ ಇನ್ನು ಅನಾಮಿಕಾ ಎಲ್ಲರನ್ನೂ ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾಳೆ. ಇನ್ನು ಅಲ್ಲಿಂದ ಎಲ್ಲರೂ ಹೊರಟು ಹೋಗುತ್ತಾರೆ. ಇನ್ನು ಆಗಿನಿಂದ ಅನಾಮಿಕಾ ಇಂತಹ ಮೋಸಗಳಿಗೆ ಪಾಲ್ಗೊಳ್ಳದೆ ಕಷ್ಟಪಟ್ಟು ಕೆಲಸ ಮಾಡಿ ಉಳಿತಾಯದಿಂದ ದುಡ್ಡನ್ನು ಉಪಯೋಗಿಸುತ್ತಾ ಸುಖದಿಂದ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ.